ಅನೇಕ ಸಮಾಜ ಸೇವೆ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಿ ಸ್ವಚ್ಛತೆ ಅಭಿಯಾನವನ್ನು ಮುಂದುವರಿತಾ ಬಂದಿದ್ದೀವಿ. ನಮ್ಮ ಉದ್ದೇಶ ಇರೋದು ಪ್ರತಿಯೊಂದು ಮೈಸೂರಿನ ಕೆರೆಗಳಿರ್ಬೋದು, ಸ್ಮಾರಕಗಳಿರ್ಬೋದು ಮತ್ತು ಪ್ರಸಿದ್ಧ ಸ್ಥಳಗಳು ಬಹಳ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಆ ನಿಟ್ಟಿನಲ್ಲಿ ಒಂದು ವಾರಕ್ಕೂ ಅಥವಾ ಮೈಸೂರಲ್ಲಿರೋ ಸಮಯದಲ್ಲಿ ಇಂತಹ ಕ್ಲೀನಿಂಗ್ ಡ್ರೈವ್ಗಳನ್ನ ಏರ್ಪಡಿಸಿ ನಾವು ಕೆಲಸವನ್ನು ಮಾಡ್ತಾ ಮುಂದುವರಿತೀವಿ. ಮೊದಲನೇ ಡ್ರೈವ್ಗೆ ನಿಮ್ಮೆಲ್ಲರೂ ಬಂದು ಇದಕ್ಕೆ ಕವರೇಜ್ ಕೊಟ್ಟಕ್ಕೆ ನಾನು ಧನ್ಯವಾದಗಳನ್ನು ಕೊಡ್ತೀನಿ. ಮತ್ತು ಈಗ ಅನೇಕ ಸಮಾಜ ಸೇವೆ ಸಂಸ್ಥೆಗಳು ಕೂಡ ಕೈ ಜೋಡಿಸಿದ್ದಾರೆ, ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ. ಸರ್, 2 ಬಾರಿ ಸಪ್ತಮ ಪ್ರಶಸ್ತಿ ಬಂದಿದೆ. 3ನೇ ಬಾರಿ ತಗೋಬೇಕನ್ನೋದು ತುಂಬ ಅದೊಂದು ಆಸೆ ಇದೆ. ಅದಕ್ಕೆ ಸಂಬಂಧಪಟ್ಟಿರೋದು ಏನೇನು ಪಾಯಿಂಟ್ಸ್ಗಳಿದೆ ಅದನ್ನ ನಾವು ನೋಡಿದ್ದೀವಿ. ಭಾಳಷ್ಟು ಕೆಲಸಗಳಿಗೆ ಬರೀ ಫಸ್ಟ್ ಇದು ಕ್ಲೀನಿಂಗ್ ಡ್ರೈವ್ ಒಂದೇ ಅಲ್ಲ, ನಾವು ಇದು ಕನ್ಸ್ಟ್ರಕ್ಷನ್ ಡೆಬ್ರೀಸು ಅನೇಕ ಇದು ಬೇರೆ ಬೇರೆ ಪಾಯಿಂಟ್ಸ್ಗಳು ಅಂಶಗಳು ಅದೆಲ್ಲನೂ ನಾವು ನೋಡ್ಕೋಬೇಕು, ಯಾವ ರೀತಿ ಅದನ್ನ ಪರಿಹರಿಸ್ಬೋದು ಅಂತ ಎಲ್ಲಕ್ಕೂ ಒಂದು ಕಾಳಜಿ ವಹಿಸ್ಕೊಂಡು. ಸರ್, ಸಂಸದರಾಗಿ 1.5 ತಿಂಗಳಾಯಿತು, ಇನ್ನೂ ಕೂಡ ಅಧಿಕೃತವಾದ ಇದು ಕಚೇರಿ ಆರಂಭಿಸಿಲ್ಲ. ಕಚೇರಿ ಕುವೆಂಪು ನಗರದಲ್ಲಿದೆಯಲ್ಲ, ಅದು ನಿಮ್ಮ ಸ್ವಂತ ಸರ್ಕಾರಿ ಕಚೇರಿ ರೆಡಿ ಸಿದ್ಧ ಆಗ್ತಾ ಇದೆ. ಅದು ರೆಡಿ ಆಗಿದ ತಕ್ಷಣ ಅದು ಕೂಡ ಫಂಕ್ಷನ್ ಆಗುತ್ತೆ. ಅದುವರೆಗೂ ನಾವು ಇಲ್ಲಿ ಎಲ್ಲ ಕೆಲಸಗಳು ಮುಂದುವರಿತಾ ಇದ್ದೀವಿ, ವೇಗವಾಗಿ ಮಾಡ್ತಾರೆ. ಸಾರ್ವಜನಿಕರಿಗೆ ತೊಂದರೆ ಕಷ್ಟ, ಅವ್ರಿಗೆ ಅಹವಾಲುಗಳು ಸಮಸ್ಯೆಗಳಿಗೆ ಯಾರು ಸ್ಪಂದಿ ಇನ್ನೂ ಕೂಡ ಸಂಸದರಾಗಿ ಈಗ 2 ತಿಂಗಳು ಹತ್ತಿರ ಬಂದ್ರೆ ಯಾರು ಬರ್ತಾರೆ, ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಯಾರು ಸಾರ್ವಜನಿಕರು ಅಂದ್ರೆ ಸಾರ್ವಜನಿಕರು ಅಂದ್ರೆ ಪಬ್ಲಿಕ್? ನಮ್ಮ ಪ್ರಕಾರ ನಮ್ಮ ಆಫೀಸಲ್ಲಿ ಬರ್ತಾ ಇದ್ದಾರೆ, ಅದು ಯಾವಾಗಲೂ ಫುಲ್ ಆಗಿದೆ. ನಾವು ಈಗಾಗಲೇ ಸುಮಾರು ಐ ಥಿಂಕ್ 150ಗಿಂತ ಹೆಚ್ಚು ಮನವಿಗಳು ಬಂದಿರೋದು. ಅದಕ್ಕೂ ಕೂಡ ಪರಿಹಾರನೂ ಕೂಡ ತಂದಿದ್ದೀವಿ. ಎಲ್ಲ ಕೆಲಸಗಳು ಆಗ್ತಾ ಮುಂದುವರಿತಾ ಇದೆ. ಅಲ್ಲಿಂದ ನೀವು ಹೇಳಿದ್ರೆ ಸ್ಪಷ್ಟವಾಗಿ ಯಾರಿದ್ದಾರೆ ಅಂತ ನಾನು ಅವ್ರಿಗೆ ಹೋಗ್ಬೇಕು. ಕಚೇರಿ ನಾವು ತಿಂಗಳು ಅಂತ್ಯವರೆಗೂ ಅದು ಪ್ರಾರಂಭ ಆಗುತ್ತೆ. ಅದು ಸರ್ಕಾರಿ ಕಚೇರಿ. ಈ ಕಚೇರಿನೂ ಕೂಡ ಫುಲ್ಲಿ ಫಂಕ್ಷನಲ್ ಇದೆ. ಏನೇನು ಸೌಲಭ್ಯಗಳು ಅಥವಾ ಏನೇನು ನಿಮಗೆ ಪರಿಹಾರ ಬರಬೇಕು ಈ ಕಚೇರಿ ಮೂಲಕನೂ ಸಿಗುತ್ತೆ. ಸರ್, ಈ ಸ್ವಚ್ಛತಾ ಕಾರ್ಯಕ್ರಮ ಇಡೀ ಪಾರ್ಲಿಮೆಂಟ್ ಸೆಷನ್ನಲ್ಲಿ ನಡೀತದೆ ಅಂದರೆ ಮೈಸೂರು ಕ್ಷೇತ್ರದಲ್ಲಿ ನಡೆಸಬೇಕಂತ ಉದ್ದೇಶ ಇದೆ. ನಮ್ಮ ಮೈಸೂರು ಕುಕ್ಕರಳ್ಳಿ ಕೆರೆಯಿಂದಾನೇ ಇದು ಪ್ರಾರಂಭ ಆಗಬೇಕಂತ ಆಸೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.